ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಜಯನಗರದಲ್ಲಿ ರಾಷ್ಟ್ರೋತ್ಥಾನ ಫಿಟ್ನೆಸ್ ಸೆಂಟರ್ನಲ್ಲಿ ಗೋಪೂಜೆ ಇಟ್ಕೊಂಡಿದ್ದಾರೆ. ಪ್ರತಿ ವರ್ಷ ಇಲ್ಲಿ ದೇಸಿ ಹಸುಗಳನ್ನ ಕರೆಸ್ತಾರೆ. ನಮ್ಗೆ ಇಷ್ಟ ಇದ್ದವ್ರು ಯಾರು ಬೇಕಾದರೂ ಹೋಗಿ ಹಸುಗಳಿಗೆ ಪೂಜೆ ಮಾಡಿಕೊಂಡು ಬರ್ಬೋದು. ಬನ್ನಿ ಇವಾಗ ಹೋಗೋಣ. ರಾಷ್ಟ್ರೋತ್ಥಾನ ಫಿಟ್ನೆಸ್ ಸೆಂಟರಲ್ಲಿ ತುಂಬ ಚೆನ್ನಾಗಿರುತ್ತೆ. ಹಸುಗಳೇ ತುಂಬ ಮುದ್ದಾಗಿ ಕ್ಯೂಟಾಗಿರುತ್ತೆ. ನೋಡ್ಕೊಂಡು ಬರೋಣ ಅಲ್ಲಿ ಗೋಪೂಜೆ ಇವತ್ತು ಪ್ರೋಗ್ರಾಮ್ ಹೇಗಿದೆ ಅಂತ. ಫ್ರೆಂಡ್ಸ್, ನಮಗೆಲ್ಲ ಗೊತ್ತಿರೋ ಹಾಗೆ ಹಸುವಿನಲ್ಲಿ 33 ಕೋಟಿ ದೇವತೆಗಳೇ ನೆಲೆಸಿದ್ದಾರೆ. ಹಿಂದಿನ ಕಾಲದಲ್ಲಿ ಎಲ್ಲರ ಮನೆಯಲ್ಲೂ ಹಸುಗಳನ್ನ ಸಾಕಿರ್ತಾ ಇದ್ರು, ಅದು ಸರ್ವೇ ಸಾಮಾನ್ಯ. ಆದರೆ ಇವತ್ತಿನ ಕಾಲದಲ್ಲಿ, ಆಧುನಿಕ ಯುಗದಲ್ಲಿ, ಇವತ್ತಿನ ವಿದ್ಯಮಾನದಲ್ಲಿ ಯಾರ ಮನೆಯಲ್ಲೂ ಹಸುವಿನ ಸಾಕೋಕ್ಕೆ ಸಾಧ್ಯ ಇಲ್ಲ. ಆ ಕಾಲದಲ್ಲಿ ಎಲ್ಲರ ಮನೆಯಲ್ಲೂ ಹಸು ಇರೋದ್ರಿಂದ ಮನೆಗಳಿಗೆ ವಾಸ್ತು ದೋಷನೇ ಇರ್ತಾ ಇರಲಿಲ್ವಂತೆ. ಮೂಲತಃ ನಮ್ಮ ಭಾರತೀಯರು ಕೃಷಿ ಮೂಲದವರಾಗಿರೋದ್ರಿಂದ ಎಲ್ಲರ ಮನೆಯಲ್ಲೂ ಹಸು ಇರ್ತಾ ಇತ್ತು ಹಿಂದಿನ ಕಾಲದಲ್ಲಿ. ಹಾಗಾಗಿ ಹಿಂದಿನ ಕಾಲದಲ್ಲಿ ಗೋಪೂಜೆ ಮನೆಗಳಲ್ಲೇ ಮಾಡ್ತಾ ಇದ್ರು. ಆದರೆ ಇವತ್ತಿನ ಕಾಲದಲ್ಲಿ ನಾವು ಗೋಪೂಜೆ ಮಾಡಬೇಕು ಅಂದರೆ ದೇವಸ್ಥಾನಗಳಿಗೆ ಹುಡ್ಕೊಂಡು ಹೋಗಬೇಕು ಹಸುನ, ಅಥವಾ ಈ ಥರ ಯಾವುದಾದ್ರೂ ಒಂದು ಅವಕಾಶನ ನಾವು ಉಪಯೋಗಿಸ್ಕೋಬೇಕಾಗತ್ತೆ. ಹಸುವಿನ ಹಾಲು, ಮೊಸರು, ತುಪ್ಪ, ಗೋಮಯ ಮತ್ತು ಗೋಮೂತ್ರ. ಗೋಮಯ ಅಂದರೆ ಹಸುವಿನ ಸಗಣಿ, ಗೋಮೂತ್ರ ಅಂದರೆ ಹಸುವಿನ ಮೂತ್ರ. ಈ 5 ಪಂಚಗವ್ಯ ಅಂತ ಕರೀತಾರೆ. ಈ ಪಂಚಗವ್ಯಕ್ಕೆ ಎಂಥ ಶಕ್ತಿ ಇದೆ ಅಂದರೆ, ಎಂಥ ಕಠೋರವಾದ ರೋಗ ಕೂಡ ನಿವಾರಣೆ ಆಗುವಂಥ ಒಂದು ಶಕ್ತಿ ಈ ಪಂಚಗವ್ಯದಲ್ಲಿದೆ. ಆದರೆ ಇವತ್ತಿನ ಕಾಲದಲ್ಲಿ ಈ ಹಸುವಿನ ಸಗಣಿ ಆಗ್ಬೋದು ಅಥವಾ ಗೋಮೂತ್ರ ಆಗ್ಬೋದು ಸಿಗೋದು ಕೂಡ ತುಂಬಾ ಕಷ್ಟ. ಹಸುವಿನ ಹುಡ್ಕೊಂಡೋಗಿ ನಾವು ದುಡ್ಡು ಕೊಟ್ಟು ಕೊಂಡ್ಕೋಬೇಕಾಗುತ್ತೆ ಅದನ್ನು. ದೇವತೆಗಳೇ ನೆಲೆಸಿರುವಂಥ ಈ ಹಸು ಎಷ್ಟು ಪವಿತ್ರವಾದದ್ದು ಅಂದರೆ, ಅದು ನಡೆದಿರೋ ದಾರಿನಲ್ಲೂ ಕೂಡ ಅದು ಎಲ್ಲೆಲ್ಲಿ ಕಾಲಿಟ್ಟು ನಡೆದಿರುತ್ತೋ ಅಲ್ಲೆಲ್ಲನೂ ಬೆಳೆ ಕೂಡ ತುಂಬಾ ಚೆನ್ನಾಗಿ ಬೆಳೆಯುತ್ತಂತೆ. ಮತ್ತು ಅದರದ್ದು ಬಾಯಿಂದ ಜೊಲ್ಲು ಸುರಿಯುತ್ತಲ್ಲ, ಅಲ್ಲೂ ಕೂಡ ಗಿಡಗಳು ತುಂಬ ಸೊಂಪಾಗಿ ಬೆಳೆಯುತ್ತಂತೆ. ಅಷ್ಟೇ ಅಲ್ಲ, ಗೋವು ಉಸಿರಿನಲ್ಲೂ ಕೂಡ ತುಂಬಾ ರೋಗ ನಿರೋಧಕ ಶಕ್ತಿ ಇದೆ. ಹಾಗಾಗಿ ಹಸುವಿನ ಜೊತೆ ಒಡನಾಟ, ಅದರ ಜೊತೆ ಸಂಪರ್ಕದಲ್ಲಿ ಇದ್ದರೆ ನಮ್ಮ ಜೀವನ, ಬದುಕು ಮತ್ತು ಆರೋಗ್ಯ ಕೂಡ ತುಂಬಾ ಚೆನ್ನಾಗಿರುತ್ತೆ. ಗೋವು ಸರ್ವದೇವತಾ ಸಾನ್ನಿಧ್ಯ ಇರುವ ದೇವಸ್ಥಾನ ಅಂತ ಕರೀತಾರೆ ಗೋವನ್ನು. ಹಸುವಿನ 4 ಕಾಲುಗಳಲ್ಲಿ 4 ವೇದಗಳಿದೆಯಂತೆ. ಋಗ್ವೇದ, ಯಜುರ್ವೇದ, ಸಾಮವೇದ ಮತ್ತು ಅಥರ್ವಣ ವೇದ. ಗೋವಿನ 4 ಕಾಲುಗಳ ಪಾದ ಭಾಗದಲ್ಲಿ 4 ಪುರುಷಾರ್ಥಗಳಿದೆ: ಧರ್ಮ, ಅರ್ಥ, ಕಾಮ ಮತ್ತು ಮೋಕ್ಷ. ಇನ್ನು ಹಸುವಿನ ಕೊಂಬಿನಲ್ಲಿ ತ್ರಿಮೂರ್ತಿಗಳಿದ್ದಾರೆ. ತ್ರಿಮೂರ್ತಿಗಳು ಅಂದರೆ ಬ್ರಹ್ಮ, ವಿಷ್ಣು, ಮಹೇಶ್ವರರಿದ್ದಾರೆ. 2 ಕಣ್ಣುಗಳಲ್ಲಿ ಸೂರ್ಯ, ಚಂದ್ರ. ಬಲಗಣ್ಣಲ್ಲಿ ಸೂರ್ಯ ಮತ್ತು ಎಡಗಣ್ಣಲ್ಲಿ ಚಂದ್ರ ಇದ್ದಾನೆ. ಭುಜದಲ್ಲಿ ಅಗ್ನಿ, ವಾಯು ಇದ್ದಾನೆ. ಮೂಗಿನ ಹೊಳ್ಳೆಯಲ್ಲಿ ಪ್ರಾಣದೇವತೆಯ ಸಂಚಾರ, ನಾಲಿಗೆಯಲ್ಲಿ ಸರಸ್ವತಿ ಹಾಗೂ ಕಿವಿಯಲ್ಲಿ ಬೃಹಸ್ಪತಿಯ ವಾಸ ಇದೆ. ಮೂತ್ರದಲ್ಲಿ ಸಾಕ್ಷಾತ್ ಗಂಗಾದೇವಿನೇ ಇದ್ದಾಳೆ. ಅದಕ್ಕೆ ಹಸುವಿನ ಗಂಜಲ ಅಂತ ಕರೆಯೋದು. ಗಂಜಲಕ್ಕೆ ಅಷ್ಟು ಪವಿತ್ರತೆ ಇದೆ. ಹುಬ್ಬಿನಲ್ಲಿ ಗಣಪತಿ ವಾಸ ಇದ್ದಾನೆ. ಇನ್ನು ಹೊಟ್ಟೆಯ ಭಾಗದಲ್ಲಿ ಅಷ್ಟಲಕ್ಷ್ಮಿಯರ ವಾಸ ಇದೆ: ಧನಲಕ್ಷ್ಮಿ, ಧಾನ್ಯಲಕ್ಷ್ಮಿ, ವಿದ್ಯಾಲಕ್ಷ್ಮಿ, ಸಂತಾನಲಕ್ಷ್ಮಿ, ಧೈರ್ಯಲಕ್ಷ್ಮಿ, ಗಜಲಕ್ಷ್ಮಿ, ರಾಜಲಕ್ಷ್ಮಿ ಮತ್ತು ಮೋಕ್ಷಲಕ್ಷ್ಮಿ. ಹಸುವಿನ ಹಿಂಗಾಲಿನಲ್ಲಿ ಬ್ರಹ್ಮಯಜ್ಞ ಪುರುಷ ಇದ್ದಾನೆ. ಮತ್ತು ಕತ್ತಿನ ಕೆಳಭಾಗದಲ್ಲಿ ರಾಹು, ಕೇತು ವಾಸ. ಮತ್ತು ಹಸುವಿನ ಬಾಲದಲ್ಲಿ ಸರ್ಪವಾಸ ಇದೆ. ಹಸುವಿನ ಕತ್ತಿನ ಕೆಳಭಾಗದಲ್ಲಿ ನಾವು ಕೈನಲ್ಲಿ ಸವರಿದ್ರೆ ಅದಕ್ಕೆ ಚೆನ್ನಾಗಿ ರಾಹು ಕೇತುಗೆ ಶಾಂತಿಯಾಗಿ, ರಾಹು ಕೇತು ದೋಷ ಇದ್ದರೆ ಅದು ಕೂಡ ನಿವಾರಣೆ ಆಗುತ್ತೆ. ಮತ್ತು ಬಾಲನ ನಮ್ಮ ತಲೆ ಮೇಲೆ ಇಟ್ಕೊಳ್ಳೋದ್ರಿಂದ ಎಂಥ ಸರ್ಪದೋಷ ಇದ್ದರೂ ಅದು ಕೂಡ ನಿವಾರಣೆ ಆಗುತ್ತೆ. ಇಷ್ಟು 33 ಕೋಟಿ ದೇವತೆಗಳು ನೆಲೆಸಿರುವಂಥ ಈ ಗೋಪೂಜೆ ನಾವು ಮಾಡೋದ್ರಿಂದ ಅಷ್ಟು ದೇವತೆಗಳಿಗೂ ನಾವು ಪೂಜೆ ಮಾಡಿದಷ್ಟೇ ಫಲ ಸಿಗತ್ತೆ. ಹಾಗಾಗಿ ನಮಗೆ ಸಾಧ್ಯ ಆದಷ್ಟು ಎಲ್ಲಿ ಅವಕಾಶ ಸಿಗುತ್ತೋ ಅಲ್ಲಿ ನಾವು ಗೋಪೂಜೆನ ಮಾಡಬೇಕು. ಪೂಜೆ ಮಾಡೋಕ್ಕೆ ಆಗದೇ ಇದ್ದರೂ ಅಟ್ಲೀಸ್ಟ್ ನಮಗೆ ಎಲ್ಲಾದರೂ ದಾರಿನಲ್ಲಿ ಹೋಗುವಾಗ ಹಸುಗಳು ಸಿಕ್ಕಿದ್ರೆ ಅಟ್ಲೀಸ್ಟ್ ಮುಟ್ಟಿ ಕೂಡ ಕಣ್ಣು ಹೊತ್ಕೊಳ್ಳೋದ್ರಿಂದ ತುಂಬ ಪುಣ್ಯ ಸಿಗತ್ತೆ. ನೋಡಿ ಎಷ್ಟು ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ ಹಸುಗಳಿಗೆಲ್ಲಾನು. No, the color combination also very well. Yeah, then that you can go like it. ಎಲ್ಲಿದೆ? ಓಂ
सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके पवित्रात्मकपादि मङ्गलद्रव्याणि समर्पयामि वनस्पतिर्गोत्पन्नो गन्धाढ्यस्वनो आग्रहस्त्रवदेवानां धूपान् समर्पयामि प्रार्थनां करिष्ये नमो देव्यै महादेव्यै शिवायै सततं नमः नमः प्रकृते भद्रायै नियता प्रणदास्पदां करुणारोगादिदारिद्र्यपापक्षुतपमृत्यवः भयशोकमनस्तापाः नश्यन्तु मम सर्वदा अपराधसहस्राणि क्रियन्ते निशम्मया दासोऽयमिति मामत्वा क्षमस्व परमेश्वरे गोसावित्री नमः प्रार्थयामि नमस्करोमि हाक्बिಟ್ಟು ನಮಸ್ಕಾರ ಮಾಡಿ ಓಂ हिरण्यवर्णाभरणं सवर्णरथस्थरां चन्द्रां हिरण्मयं लक्ष्मीं जातवेदो भावः तां भावः जातवेदो लक्ष्मे नमः प्रजः प्रभाकरो महातेजाधिपोजं प्ररक्षतां गोसावित्रे नमः दीपं दर्शयामि धूपदीपानन्तरः आचमनीयमातुं समर्पयामि गोसावित्रे नमः धूपदीपान्तरं समर्पयामि निवेदनार्थे अमृतोपारवेद्यं निवेदयामि वनस्पतिरसोत्पन्नो गन्धाढ्यसुमनारः ಲೋಡು गोसावित्रे नमः नाम पूजां करिष्ये ओं ब्राह्म्यै मा माहेश्वरी मा कौमार्यै मा वैष्णव्यै मा बालाख्यै मा इन्द्राण्यै मा चामुण्डायै मा महाकाल्यै मा महालक्ष्म्यै मा महासरस्वत्यै मा गोसावित्रे नमः नाम पूजां समर्पयामि धूपमाघ्रापयामि दीपं दर्शयामि धूपदीपानन्तरम् आचमनीयं समर्पयामि निवेदनार्थे अमृतोपारवेद्यं निवेदयामि सर्वोपचारपूजां समर्पयामि महामङ्गलनीराजनं दर्शयामि रक्षान्धारयामि यो वेदादस्वरः प्रोक्तो वेदान्तेन प्रदर्शितः तस्य प्रकटवेन स्वयः परस्तु महेश्वरः गोसावित्रे नमः ॐ वेदोक्तमङ्गलनीराजनं दर्शयामि रक्षान्धारयामि ಶಿಕ್ಷಾ ಎಷ್ಟು ಪುಟಾಣಿ ಇದ್ದಿದ್ದು ನೋಡು ಬನಾನಾ ತಿಂತ ಇದೆ ನೋಡ್ಯಾ ಎಷ್ಟು ಚೆನ್ನಾಗಿದೆ ಸ್ಮಾಲ್ ಒನ್ನು ಪಾಚು ಮುಟ್ಟಿದೆ ನೋಡಿದು ಮತ್ತು ಹೊರಗಡೆ ಹಸುವಿನ ದೇಸಿ ಹಸುವಿನ ಪ್ಯೂರ್ ತುಪ್ಪ ಮತ್ತು ಹಸುವಿನ ಉತ್ಪನ್ನಗಳು ಕೂಡ ಇಲ್ಲಿ ಮಾರಾಟಕ್ಕೆ ಇಟ್ಟಿದ್ದಾರೆ. ವರ್ಷಕ್ಕೆ ಒಂದು ಸತಿ ರಾಷ್ಟ್ರೋತ್ಥಾನ ಫಿಟ್ನೆಸ್ ಸೆಂಟರ್ನಲ್ಲಿ ಗೋಪೂಜೆನ ಇಟ್ಕೊಂಡಿರ್ತಾರೆ. ಯಾರು ಬೇಕಾದರೂ ಬಂದು ಹಸುವಿನ ಪೂಜೆ ಮಾಡಿಕೊಂಡು ಹೋಗ್ಬೋದು. ಇದಕ್ಕೇನು ಎಂಟ್ರಿ ಫೀಸ್ ಅಂತ ಏನೂ ಇರೋದಿಲ್ಲ. ನಾವೇ ಮನೆಯಿಂದ ಪೂಜಾ ಸಾಮಗ್ರಿಗಳನ್ನ ತಂದು ಅಲ್ಲೇ ಪುರೋಹಿತರಿದ್ದರು ಅವರು ಪೂಜೆ ಮಾಡಿಸ್ಕೊಡ್ತಾರೆ. ಮೋಸ್ಟ್ಲಿ ಅವರಿಗೆ ದಕ್ಷಿಣೆ ಕೊಡಬೇಕು. ಅದು ಕೂಡ ನಮ್ಮಿಷ್ಟ. ಬೆರಣಿನಾ ಇದು? ಮೊದಲೆಲ್ಲ ದೊಡ್ಡದು ಬರ್ತಾ ಇತ್ತು, ಈಗ ಚಿಕ್ಕ ಸೈಜ್ ಮಾಡಿದ್ರು. 4.5 ಇಂಚಸ್ಸಲ್ಲಿ ಬೆರಣಿ. ಮೊದಲ ಕಾಲದಲ್ಲೆಲ್ಲ ದೊಡ್ಡದು ಮಾಡ್ತಾ ಇದ್ರು. ನೋಡಿ, ಒಂದು ಬಾಕ್ಸಸ್ಸೇ ಮಾಡಿಟ್ಬಿಟ್ಟಿದ್ದಾರೆ ಬೆರಣಿ ಹಸುವಿಂದಿದು. ಇಲ್ಲಿ ಇದು ಕೂಡ ದೀಪ, ಬೆರಣಿಯಿಂದ ಮಾಡಿರುವಂಥ ದೀಪ ಚೆನ್ನಾಗಿದೆ.
ಇದು ಚೆನ್ನಾಗಿದೆ ಬಾಕ್ಸು ಭರಣಿ. Papa like you. Niviksha, see here. See, it's sleeping. It's slept off because everyone were pampering it. Joy. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಸಾಧ್ಯ ಆದಷ್ಟು ಅವಕಾಶ ಸಿಕ್ಕಿದಾಗೆಲ್ಲ ಗೋಪೂಜೆನ ನೀವು ಮಾಡಿ ದೇವರ ಕೃಪೆಗೆ ಪಾತ್ರರಾಗಿ ಅಂತ ಕೇಳ್ಕೊತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್.